ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸು ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಇವತ್ತಿನ ದಿನ ನಮ್ಮ ಅವರಿಗೆ ಭಾರತ ಬುದ್ಧ ಶ್ರೀ ಪ್ರಶಸ್ತಿ ಸಿಕ್ಕಿದ್ದು ನಮಗೂ ನಿಮಗೂ ಎಲ್ಲರೂ ಸಂತೋಷ ವಿಚಾರ. ಅವರು 40 ವರ್ಷದಿಂದ ಪತ್ರಿಕಾರಂಗ ಸಮಾಜ ಸೇವೆಯಲ್ಲಿ ಅತ್ಯುತ್ತಮ ಕೆಲಸ ನಿರ್ವಹಿಸಿದ್ದಕ್ಕಾಗಿ ಅದನ್ನು JSS ಟ್ರಸ್ಟ್ ಬೆಂಗಳೂರು ಇವರ ವತಿಯಿಂದ ಅವರಿಗೆ ನಾವು ಸನ್ಮಾನ ಮಾಡ್ತಿದ್ದೇವೆ. ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳು ಸಮಾಜದಲ್ಲಿ ಮಾಡಿ ತಮ್ಮ ಹೆಸರು ಕೀರ್ತಿ ಬೆಳೆಯಲಿ ಎಂದು ನಾವೆಲ್ಲರೂ ಪತ್ರಕರ್ತರು ಮತ್ತು ಸಮಾಜ ಸೇವಕರು ಕೂಡಿ ಅವರನ್ನು ಅಭಿನಂದಿಸುತ್ತಿದ್ದೇವೆ. ಸಿದ್ದು ಕಲ್ಲು ವಿಜಯಪುರ. ಸರ್ ಮತ್ತೆ ಓಕೆ ಸರ್. ಈ ದಿನ ಶುಕ್ರವಾರ ಮುಂಜಾನೆ ನಮ್ಮ ಸಭೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಹಿರಿಯ ಪತ್ರಕರ್ತರಿಗೆ ಹಾಗೂ ಸಂಘ ಸಂಸ್ಥೆಗಳ ಹಿರಿಯರಿಗೆ ಒಂದನೇ ನಮಸ್ಕಾರ ಮಾಡ್ತಾ, ಈ ದಿನ ನಮ್ಮ ಹಿರಿಯ ಪತ್ರಕರ್ತ ಆದಂಥ ಮನೋಹರ್ ಸರ್ ಕಾಂಬ್ಳೆ ಅವ್ರಿಗೆ ಉನ್ನತ ಹುದ್ದೆಯಲ್ಲಿ ಇದ್ದು ರಾಜ್ಯ ಕಮಿಟಿಯಿಂದ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಯಿಂದ ವಿಜೇತರಾಗಿ ಅವರು ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಒಳ್ಳೆಯ ವ್ಯಕ್ತಿಯವರಿಗೆ ಎಲ್ಲ ಕಡೆಯಿಂದ ನಮ್ಮ ಎಲ್ಲ ಗೆಳೆಯರ ಬಳಗ ಮತ್ತು ಪತ್ರಕರ್ತರ ಸಂಘದಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ, ಇದೇ ಥರ ಮುಂದುವರಿಯಲಿ ಅನ್ನೋದು ನಮ್ಮ ಆಸೆ ಇದೆ. ಅದಕ್ಕೋಸ್ಕರ ಎಲ್ಲರ ಬೆಂಬಲ ಅವ್ರಿಗಿನ್ನೂ ಮುಂದೆ ಹೋಗಲಿ ಅನ್ನೋದೊಂದು ಆಸೆ ಇದೆ. ಇದೇ ಥರ ಮುಂದೆ ಸಾಗಲಿ ಅನ್ನೋದು ನನ್ನ ಭಾವನೆಯಿಂದ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋದು ಸರ್. ಇವತ್ತಿನ ದಿವಸ ಮನೋಹರ್ ಪುಂಡ್ಲಿಕ್ ಕಾಂಬ್ಳೆ ನಮ್ಮ ಸ್ನೇಹಿತರಾದ ಅವ್ರದ್ದು ಇವತ್ತು ಸನ್ಮಾನ ಸಮಾರಂಭ ಪ್ರಸ್ತುತಿ ಅವಾರ್ಡನ್ನು ಇಲ್ಲಿ ಕೂಡಲಾಗಿದೆ. ಭಾರತ್ ಬುದ್ಧ ರಾಷ್ಟ್ರೀಯ ಪುರಸ್ಕೃತಿಯನ್ನು ಕೊಡಲಾಗಿದೆ. ಅವರು 40 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ರಾಜಕೀಯ ಆಗಲಿ, ಸಾಮಾಜಿಕ ಆಗಲಿ ಎಲ್ಲ ಥರ ಅವರು ಕೆಲಸ ಮಾಡಿಕೊಂಡು ಒಂದು ಉನ್ನತ ಸ್ಥಾನದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ. ದೀನ ದಲಿತರ ಬಗ್ಗೆ ಸಾಕಷ್ಟು ಅವರು ಕೆಲಸ ಮಾಡಿದ್ದಾರೆ. ಇಲ್ಲಿ ತನಕ ಅವ್ರಿಗೆ ಗೌರ್ಮೆಂಟ್ ಹುದ್ದೆ ಇದ್ರೂ ಆ ಹುದ್ದೆಯನ್ನು ಬಿಟ್ಟು ಸಮಾಜ ಸೇವೆಯಲ್ಲಿ ತೊಡಗಿದ್ದು. ಈಗೂ ಸದ್ಯಕ್ಕೆ ನಮ್ಮ ಏನಂತಾರಲ್ಲ ಸೋಷಿಯಲ್ ಫೀಲ್ಡ್ದಾಗ SC/ST ಆಗ್ರಿ, ಸ್ಲಮ್ ಬೋರ್ಡ್ ಆಫೀಸ್ ಆಗ್ರಿ, ಮಹಾನಗರ ಪಾಲಿಕೆ ಆಗ್ರಿ, ಅಥವಾ ದೀನ ದಲಿತರ ಪೆನ್ಷನ್ ಕಾರ್ಯ, ವಿಧವಾ ಪೆನ್ಷನ್ ಆಗಲಿ, ವೃದ್ಧಾ ಪೆನ್ಷನ್ ಆಗಲಿ, ಹ್ಯಾಂಡಿಕ್ಯಾಪ್ ಪೆನ್ಷನ್ ಆಗಲಿ, ಅಥವಾ ಯಾರು ಬಡವರಿಗೆ ಮನೆಗಳು ಇಲ್ಲ ಎಂಥವ್ರಿಗೆ ಸ್ಲಮ್ದಿಂದ ಮನೆ ಇಲ್ಲ, ಎಲ್ಲ ಥರ ಒಂದು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಅವ್ರ ಕೆಲಸ ನಮ್ಮ ಸ್ನೇಹಿತರಾದ JSSದಿಂದ ರಾಷ್ಟ್ರೀಯ ಪರಿಸ್ಥಿತಿಯನ್ನು ಕೊಡಲಾಗಿದೆ. ಈಗ ಅದಕ್ಕೆ ಏನಿದೆಯಲ್ಲ, ದೇವ್ರ ಪುಣ್ಯದಿಂದ ಅವರು ಇನ್ನೂ ಬಡತನ ಏನಂತಾರಲ್ಲ ಬಡವರು ಸೇವೆ ಮಾಡಲಿ, ಹಾಗೂ ಉನ್ನತ ಒಂದು ಹುದ್ದೆ ಮೇಲೆ ಇನ್ನೂ ಒಂದು ಪ್ರಸ್ತುತಿ ಪಡ್ಕೊಂಡು, ಅಥವಾ ಏನಂತಾರಲ್ಲ ಎಲ್ಲ ಥರ ಅವರು ಒಂದು ಸಾಮಾಜಿಕ ಕಾರ್ಯಲ್ಲಿ ದುಡಿದು ಒಂದು ರಾಜಕೀಯದಾದ್ರೂ ಒಂದು ದೊಡ್ಡ ಉನ್ನತ ಸ್ಥಾನ ಬರಲಿ, ಅಥವಾ ನಮ್ಮ ಸೋಷಿಯಲ್ ಫೀಲ್ಡ್ದಾಗೂ ಬರಲಿ ಅನ್ನೋದು ಕೇಳ್ಕೊಂಡು ಅವ್ರ ಬಗ್ಗೆ ಸಾಕಷ್ಟು ಮಾತಾಡಬೇಕಾದ್ರೆ ಸಾಕಷ್ಟು ಇದು ಇದೆ. ಅದು ಏನಂತಾರಲ್ಲ ಅವ್ರ ಕಾರ್ಯಗಳು ಇದೆ. ಅದಕ್ಕೆ ಮುಂದಿನ ಒಂದು 4 ಶಬ್ದ ನಮ್ಮ ಬಾಬು ಶಿಶಾರವನ್ನು ಮಾತಾಡಬೇಕು ಅನ್ನೋದು ನಾನು ವಿನಂತಿ ಮಾಡಿದ್ದೆ. ಇವತ್ತಿನ ಈ ಶುಭ ಸಂದರ್ಭದ ಕೇಂದ್ರ ಬಿಂದು ನಮ್ಮೆಲ್ಲರಿಗೂ ಆತ್ಮೀಯನಾದಂಥ ಮತ್ತು ಸಮಾಜ ಸೇವಕ ಮತ್ತು ದಲಿತ ಮುಖಂಡರಾದಂಥ ಮನೋಹರ್ ಕಾಂಬ್ಳೆ ಅವರ ಒಂದು ಪ್ರಶಸ್ತಿ
ಪ್ರಧಾನ ಕಾರ್ಯಕ್ರಮದ ಅಂಗವಾಗಿ ನಾವು ಇವತ್ತೆಲ್ಲ ಕೂಡಿದ್ದೇವೆ. ಮೊದಲನೇದಾಗಿ ನಾನು ಮನೋಹರ್ ಕಾಂಬ್ಳೆ ಅವರಿಗೆ ನನ್ನ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಅತ್ಯಂತ ಶುಭ ಕೋರುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮ ಅಂದರೆ ಕರ್ನಾಟಕ ಜನತಾ ಸೇವಾ ದಳ ಅಂದರೆ JSD ಇದ್ದದ್ದೇನಪ್ಪ ಅಂದರೆ ಇದು ರಾಜ್ಯವ್ಯಾಪಿ ಇರುವಂಥ ಒಂದು ಸಂಘಟನೆ. ಮತ್ತು ಅದು ನಿನ್ನೆ ಬೆಂಗಳೂರಿನಲ್ಲಿ ಈ ಸಂಘಟನೆಯ ಸಂಗಮ ಸಮಾವೇಶ ಅಂತ ಹೇಳಿ ನಿನ್ನೆ ಒಂದು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮವಾಯಿತು. ಆ ಕಾರ್ಯಕ್ರಮದಲ್ಲಿ ಭಾರತ ಬುದ್ಧ ಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಅನ್ನು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮನೋಹರ್ ಕಾಂಬ್ಳೆ ಅವರಿಗೆ ಸಿಕ್ಕೈತಿ. ಇದೇನಪ್ಪ ಅಂದ್ರೆ ಅವರು ನಿನ್ನೆ ಬೆಂಗಳೂರಿನಲ್ಲೇ ಇದು ಪ್ರಶಸ್ತಿ ತಗೋಬೇಕಾಗಿತ್ತು. ನಿನ್ನೆ ಬೆಂಗಳೂರಿನಲ್ಲೇ JSD ಸಂಘಟನೆ ವತಿಯಿಂದ ಭಾರತ ಬುದ್ಧ ಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಅದು ನಿನ್ನೆ ಅವರಿಗೆ ಬೆಂಗಳೂರಿನಲ್ಲಿ ಕೊಡಬೇಕಾಗಿತ್ತು. ಆದರೆ ಅನಿವಾರ್ಯವಾಗಿ ಅವರಿಗೆ ಏನಪ್ಪ ಅಂದ್ರೆ ಮನೋಹರ್ ಕಾಂಬ್ಳೆ ಅವರಿಗೆ ನಿನ್ನೆ ಬೆಂಗಳೂರಿನಲ್ಲಿ ಹೋಗಲಿಕ್ಕೆ ಆಗಿಲ್ಲ. ಆದ್ದರಿಂದ ಈ ಸಂಘಟನೆಯ ರಾಜ್ಯ ಪ್ರತಿನಿಧಿಯಾದಂಥವರು ಮತ್ತು ನಮ್ಮ ಬಿಜಾಪುರದವರೇ ಆದಂಥ ಸಿದ್ದು ಕಲ್ಲೂರು ಅವರು ಈ ಸಂಘಟನೆಯ ನಮ್ಮ ರಾಜ್ಯ ಪ್ರತಿನಿಧಿ ಅವರು ಏನಪ್ಪ ಅಂದ್ರೆ ನಿನ್ನೆ ಬೆಂಗಳೂರಿಗೆ ಬರಲಿಕ್ಕೆ ಆಗಲಿಲ್ಲ ಆದ ಕಾರಣಕ್ಕೆ ಇವತ್ತು ಒಂದು ಸಣ್ಣ ಕಾರ್ಯಕ್ರಮ ಆದರೂ ಪರವಾಗಿಲ್ಲ. ನಾವು ಒಬ್ಬ ಸಮಾಜ ಸೇವಕನಿಗೆ ಏನು ಗೌರವ ಸಿಗಬೇಕು, ಏನು ಕೊಡಬೇಕು ಅಂತ ಹೇಳಿ ಅದಕ್ಕೆ ಆ ಪ್ರಶಸ್ತಿಯನ್ನು ನಮ್ಮೆಲ್ಲರ ಸಮ್ಮುಖದಲ್ಲೇ ನಮ್ಮೆಲ್ಲರಿಗ ಆತ್ಮೀಯರಾದಂಥ ಮನೋಹರ್ ಕಾಂಬ್ಳೆ ಅವರಿಗೆ ಈ ರಾಜ್ಯ ಪ್ರಶಸ್ತಿಯನ್ನು ಅವರು ಇವತ್ತು ಕೊಡಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಮನೋಹರ್ ಸುಮಾರು ಒಂದು 35-40 ವರ್ಷದಿಂದ ಅವರು ಈ ಸಮಾಜಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರು ಸುಮಾರು 40 ವರ್ಷದಿಂದ ಅಂತ ಅಂದರೂ ಅಡ್ಡಿಲ್ಲ. ಯಾಕಂದ್ರೆ ಈಗ ಅವರು 60 ವಯಸ್ಸು ಕ್ರಾಸ್ ಆಗಿ ಹೋಗಿದ್ದಾರೆ. ಅದಕ್ಕೆ ಅವ್ರು ಸುಮಾರು ನನಗೆ ತಿಳಿದಿದ್ದು ಹಾಗೆ ಒಂದು 40 ವರ್ಷದಿಂದ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ವಿಕ್ರಮ್ ಗಾಯಕ್ವಾಡ್ ಹೇಳಿದಾಗೆ ಅವರು ಅನೇಕ ಏರಿಯಾದಲ್ಲಿ ಬರೀ ಒಂದೇನಪ್ಪ ಅಂದ್ರೆ ಬಡ ಜನರಿಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೊಡೋದು ಅಲ್ಲದೆ ಅವ್ರು ಯಾರಿಗೆ ಮನೆ ಇಲ್ಲ, ಯಾರಿಗೆ ವಿಧವಾ ಪೆನ್ಷನ್ ಇಲ್ಲ, ಯಾರಿಗೆ ವಯಸ್ಸಾದವರಿಗೆ ಹಿಂಗೆ ಈ ಸರ್ಕಾರದ ವತಿಯಿಂದ ಏನೇನು ಸಕಲ ಸೌಲಭ್ಯ ಸಿಗಬೇಕು ಬಡವರಿಗೋಸ್ಕರ ಏನಪ್ಪ ಅಂದ್ರೆ ಅವರಿಗೆ ಬಡವರ ಸಲುವಾಗಿ ಆ ಸೇವೆಯನ್ನು ಮಾಡ್ಕೊಂಡು ಬಂದಾಗ ಅವರ ಸೇವೆಯನ್ನು ಗುರುತಿಸಿ ಮಾನ್ಯ ನಗರ ಶಾಸಕರಿಗೂ ಅವರಿಗೆ ಒಂದು ಯಾವುದೋ ಒಂದು ಗೌರ್ಮೆಂಟ್ ಜಾಗೃತ ಸಮಿತಿ ಸದಸ್ಯರನ್ನಾಗಿ ಮಾಡಿದ್ರು. ಯಾಕಂದ್ರೆ ಅಷ್ಟು ಅವ್ರ ಶ್ರಮ ಐತಿ, ಅಷ್ಟು ಸಮಾಜಗೋಸ್ಕರ ಅವ್ರದ್ದು ಏನಪ್ಪ ಅಂದ್ರೆ ಕಳಕಳಿ ಐತಿ. ಈಗ ಆ ಭಗವಂತ ಅವರಿಗೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಇನ್ನಿಷ್ಟು ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಕೀರ್ತಿ ಕೊಡಬೇಕಾಗಿ ಆ ಭಗವಂತನಲ್ಲಿ ತಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ಈ ಪ್ರಶಸ್ತಿ ಕೊಟ್ಟಿರುವಂಥ ಕರ್ನಾಟಕ ಜನತಾ ಸೇವಾ ದಳ JSD ಅವರಿಗೂ ಈ ಸಂದರ್ಭದಲ್ಲಿ ಹೇಳಬೇಕಪ್ಪ ಅಂದ್ರೆ ಅವರು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಪ್ರಶಸ್ತಿ ಕೊಟ್ಟಿದವರಿಗೂ ಮತ್ತು ಪ್ರಶಸ್ತಿ ತೋಡಿದವರಿಗೂ ಏನಪ್ಪ ಅಂದ್ರೆ ಇಬ್ಬರು ಸಮರ್ಥರು ಮತ್ತು ಇಬ್ಬರು ಏನಪ್ಪ ಅಂದ್ರೆ ಈ ಯಾರು ಆ ಸಂಘಟನೆ ಈ ವ್ಯಕ್ತಿ ಅವರು ನಿಜವಾಗಲೂ ಸಮಾಜದ ಬಗ್ಗೆ ಕಳಕಳಿ ಉಳ್ಳಂಥವರು. ಈ ಸಣ್ಣ ಕಾರ್ಯಕ್ರಮವಾದರೂ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಂಥ ಈ ಸಂಘಟನೆಯವರಿಗೂ ತಮ್ಮೆಲ್ಲರಿಗೂ ಇನ್ನೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ.